ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 11ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ 10ನೇ ತರಗತಿ ಗಣಿತದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಮೊದಲು ಸೂತ್ರಗಳನ್ನು ನೋಡೋಣ. 1ನೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಚಿತ್ರವನ್ನು ಇಲ್ಲಿ ಗುರುತಿಸಲಾಗಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ θ/360 ಇಂಟು πr². ಇಲ್ಲಿ ಥೀಟಾ ಅಂದ್ರೆ ಎಷ್ಟಿದೆ ಕೋನ, ಆ ಕೋನದ ಬೆಲೆಯನ್ನು ತುಂಬಬೇಕು. ಪೈ ಅಂದ್ರೆ 22/7 ಅಥವಾ ಪ್ರಶ್ನೆಯಲ್ಲಿ ಕೊಟ್ಟರೆ ಅದನ್ನು ತೆಗೆದುಕೋಬಹುದು. ಆರ್ ಅಂದ್ರೆ ತ್ರಿಜ್ಯ. ಇನ್ನು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂದ್ರೆ ಇದು ಕಂಸ. ಈ ಕಂಸ ಬೇಕಾದ್ರೆ ಈ ತ್ರಿಜ್ಯಾಂತರ ಖಂಡದ ಈ ಕೋನ ತೊಗೊಂಡಾಗ ಈ ಕಂಸ ಬರುತ್ತೆ. ಈ ಕಡೆ ಇರ್ತಕ್ಕಂಥ ತ್ರಿಕೋನ ತೊಗೊಂಡಾಗ ಈ ಕಂಸವನ್ನ ಬರುತ್ತೆ. ಇದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂದ್ರೆ ಪರಿಧಿಯ ಭಾಗವನ್ನ ಕಂಸ ಅಂತ ಕರಿತೀವಿ. θ/360 ಇಂಟು 2πr. ಇನ್ನು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr² ಇದೆ. ವೃತ್ತದ ಪರಿಧಿ 2πr ಇದೆ, ಅಥವಾ ಪೈ ಇಂಟು ಡಿ ಅಂದ್ರೆ ವ್ಯಾಸ ತ್ರಿಜ್ಯದ 2ರಷ್ಟು ಇರೋದ್ರಿಂದ ಪೈ ಇಂಟು ಡಿ ಅಂತ ಉಪಯೋಗ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್ ಇರತಕ್ಕಂಥ ವೃತ್ತ ಖಂಡದ ವಿಸ್ತೀರ್ಣ ಚಿತ್ರವನ್ನ ಹಾಕಲಾಗಿದೆ. ಇಲ್ಲಿ ತ್ರಿಜ್ಯಾಂತರ ಖಂಡ ಮತ್ತು ಒಂದು ತ್ರಿಭುಜವನ್ನ ಉಂಟಾಗಿದೆ. ಆ ತ್ರಿಭುಜ ಮತ್ತು ತ್ರಿಜ್ಯಾಂತರ ಖಂಡ ಎರಡಿವೆ. ಅದರಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕು. ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ ಅಂದ್ರೆ ಈ ವೃತ್ತಖಂಡ ಅಂದ್ರೆ ಜ ಮತ್ತು ಕಂಸದಿಂದ ಉಂಟಾಗಿರುವಂತ ಈ ಸ್ಥಳವನ್ನು ವೃತ್ತಖಂಡ ಅಂತ ಕರಿತೀವಿ. ಹಾಗಾಗಿ ಆ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಯ್ತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಇದ್ರ ಸೂತ್ರವನ್ನ ಬರೆಯೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು πr² ಇದೆ, ಮೈನಸ್ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಒಂದನೇದ್ದು, ಇದು ಕೋನ 60 ಇತ್ತು ಅಂದ್ರೆ ಇದು ಸಮಬಾಹು ತ್ರಿಭುಜ ಆಗ್ತದೆ. ಸಮಬಾಹು ತ್ರಿಭುಜ ಒಂದು ವೇಳೆ ಸಮಬಾಹು ತ್ರಿಭುಜ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ √3/4 ಇಂಟು a². ಎ ಅಂದ್ರೆ ಬಾಹುವಿಗೆ ಸಮ. ಎ ಅಂದ್ರೂ ಒಂದೇ, ಇಲ್ಲಿ ತ್ರಿಜ್ಯ ಅಂದ್ರೂ ಒಂದೇ. ಇದು ಸೂತ್ರವನ್ನು ಉಪಯೋಗಿಸ್ಬೇಕು ಯಾವಾಗ ಸಮಬಾಹು ತ್ರಿಭುಜವನ್ನ ಇದ್ದಾಗ. ಸಮಬಾಹು ತ್ರಿಭುಜ ಇದ್ದಾಗ ಇದೇ ಇನ್ನೊಂದು ರೀತಿ ಸೂತ್ರ ಬರ್ತದೆ. ಇನ್ನೊಂದು ಟೈಪ್ θ/360 ಇಂಟು πr² ಮೈನಸ್ ಇಲ್ಲಿ ಏನಾದ್ರೂ ಒಂದು ಕೋನ 90 ಇತ್ತು ಅಂದ್ರೆ ಅದು ಲಂಬ ಕೋನ ತ್ರಿಭುಜ ಆಗಿದ್ರೆ ಅವಾಗ 1/2 ಇಂಟು ಪಾದ ಇಂಟು ಎತ್ತರ ಅನ್ನುವಂತ ಸೂತ್ರವನ್ನು ಉಪಯೋಗಿಸ್ತೀವಿ. ಇದು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ಬಳಸುವಂತಹ ಎರಡು ರೀತಿಯ ಸೂತ್ರಗಳನ್ನ ಬರ್ತಾವ. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಲ್ಲಿ ಇಲ್ಲಿ ಮಾತ್ರ ಎರಡು ಸೂತ್ರಗಳು. ಈ ಕಡೆ ಚೇಂಜ್ ಸೇಮ್ ಇರುತ್ತೆ. ಈ ಕಡೆ ಏನಾಗುತ್ತೆ, ಇದು ಸಮಬಾಹು ತ್ರಿಭುಜ ಇದ್ರೆ √3/4 ಇಂಟು a². ಒಂದು ವೇಳೆ ಇದು ಲಂಬ ಕೋನ ತ್ರಿಭುಜ ಇದ್ದರೆ ಅದು 1/2 ಇಂಟು ಪಾದ ಇಂಟು ಎತ್ತರ ಅನ್ನುವಂತ ಸೂತ್ರವನ್ನ ಬಳಸ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡೋಣ. LBAದಲ್ಲಿ ಕೊಟ್ಟಿರುವಂತಹ ಮತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ಗಳನ್ನ, ಅಪ್ಲಿಕೇಶನ್ಸ್ ಕ್ವಶನ್ಗಳನ್ನ ತೆಗೆದುಕೊಂಡು ಅವುಗಳಿಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಈಗಾಗಲೇ ನಾನು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅನ್ನುವಂತಹ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸುಮಾರು 7-8 ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಇವತ್ತಿನ ಒಂದು ವಿಡಿಯೋದಿಂದ ಅಂದ್ರೆ ಇವತ್ತಿನಿಂದ ಈ ವಿಡಿಯೋಗಳನ್ನು ನಾನು 11ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು LBAದಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಯಾವುದು ಕಠಿಣ ಇದೆ ಅಂತಕ್ಕಂಥನ್ನು ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ಈ ಪ್ರಶ್ನೆ ಏನಿದೆ, ಮೇ 2025ರಲ್ಲಿ ಪರೀಕ್ಷೆಗೆ ಬಂದಿರುವಂತ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್, ಅಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್. APB ಕಂಸದ ಉದ್ದ 22/3 ಸೆಂಟಿಮೀಟರ್. ಇಲ್ಲಿ ಆಲ್ರೆಡಿ ಬರೆದಿನ APB ಕಂಸದ ಉದ್ದ. ಈ APB ಕಂಸದ ಉದ್ದ 22/3 ಸೆಂಟಿಮೀಟರ್ ಆದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಇಲ್ಲಿ ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಇಲ್ಲಿ ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿತ್ತಂದ್ರೆ ನಮಗೆ ತ್ರಿಜ್ಯ ಗೊತ್ತದ, ಈ ಕಡೆ ಥೀಟಾ ಅಂದ್ರೆ ಆ ಕಡೆ ಇರುವಂತಹ ಕೋನ ಗೊತ್ತಿತ್ತಂದ್ರೆ ಅಥವಾ ವೃತ್ತದ ವಿಸ್ತೀರ್ಣದಲ್ಲಿ ಇದನ್ನ ಕಳಿಬಹುದು, ಅಥವಾ ಈ ಕಡೆ ಇರುವಂತಹ ಕೋನ ಏನಾದ್ರೂ ನಮಗೆ ಗೊತ್ತಿತ್ತು ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನು ಉಪಯೋಗಿಸಿದ್ದೆ ಆದ್ರೆ ಅದರ ವಿಸ್ತೀರ್ಣವನ್ನ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬಹುದಿತ್ತು. ಹಾಗಾಗಿ ಇಲ್ಲಿ ತ್ರಿಜ್ಯ ಗೊತ್ತಿದೆ, ಅದರ ಕೋನವನ್ನ ಗೊತ್ತಿಲ್ಲ. ಹಾಗಾಗಿ ಈ ಕಡೆ ಕೋನನೂ ಗೊತ್ತಿಲ್ಲ, ಈ ಕಡೆ ಕೋನ ಗೊತ್ತಿಲ್ಲ. ಒಟ್ಟು 360 ಇದೆ. ಈ ಕೋನವನ್ನ, ಈ ಕಂಸದ ಉದ್ದವನ್ನ ಸೂತ್ರವನ್ನ ಉಪಯೋಗ ಮಾಡಿಕೊಂಡು ಕಂಸದ ಉದ್ದವನ್ನು ಕೊಟ್ಟಿರ್ತಕ್ಕಂಥ ತೆಗೆದುಕೊಂಡು ಮೊದಲ ಕೋನವನ್ನ ಕಂಡುಹಿಡಿಯಬೇಕು. ಕೋನ ಬಂದ ನಂತರ ಆ ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಮೊದಲಿಗೆ ಪರಿಹಾರ ನಮಗೆ ಮೊದಲು ಏನು ಕೊಟ್ಟಿದ್ದಾರೆ,
ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಅನ್ನುವಂತ ತ್ರಿಜ್ಯ. ಆನಂತರ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಕಂಸದ ಉದ್ದ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 22/3 ಸೆಂಟಿಮೀಟರ್ ಅನ್ನುವಂಥದನ್ನ ಕೊಟ್ಟಿದ್ದಾರೆ. ಈಗ ಕಂಸದ ಉದ್ದವನ್ನ ಕೊಟ್ಟು ತ್ರಿಜ್ಯವನ್ನ ಕೊಟ್ಟಾಗ ಈ ಕೋನವನ್ನು ನಾವು ಕಂಡುಹಿಡಿಬಹುದು. ಈಗ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಯುವ ಸೂತ್ರ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಯುವ ಸೂತ್ರ ಏನಿದೆ? θ/360 ಡಿಗ್ರಿ ಇಂಟು 2πr ಅನ್ನುವಂತ ಸೂತ್ರ ಇದೆ. ಈಗ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ಕಂಸ ಅಂದ್ರೆ ಯಾವ್ದಿಲ್ಲಿ? APB ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಹಾಗಾಗಿ APB ಕಂಸದ ಉದ್ದ ಎಷ್ಟಿದೆ? 22/3 ಅನ್ನುವಂತ ಇದೆ. 22/3. ನೆಕ್ಸ್ಟ್ ಈಸ್ ಈಕ್ವಲ್ ಟು ಥೀಟಾ ಅಂದ್ರೆ ಗೊತ್ತಿಲ್ಲ, /360 ಡಿಗ್ರಿ ಇಂಟು 2 ಇಂಟು ಪೈ ಅಂದ್ರೆ 22/7, ಆರ್ ಅಂದ್ರೆ ತ್ರಿಜ್ಯ 7. ಈ 7 ಮತ್ತು 7 ಕ್ಯಾನ್ಸಲ್ ಆಯ್ತು. ಈಗ ನಮಗ ಈ ಕಡೆ ತರೋಣ, ಥೀಟಾವನ್ನು ಬಿಟ್ಟು 22/3 ಇಂಟು ಈಗ θ/360 ಡಿವೈಡ್ ಬೈ ಅಥವಾ ಇಲ್ಲೇ ಛೇದ ಹೊಡಿತೀನಿ ಅಂದ್ರೂ ಕೂಡ ಹೊಡಿಬಹುದು. ನೋಡೋಣ, ಈ ಕಡೆ ತರ 360 ಭಾಗಿಲೆ ಇದೆ, ಈ ಕಡೆ ತಂದ ಗುಣಾಕಾರನಲ್ಲಿ ಆಯ್ತು. 2 ಇಂಟು 22 44 ನ ಅಂಶದಲ್ಲಿದೆ, ಈ ಕಡೆ ತಂದಾಗ ಛೇದದಲ್ಲಿ ಬಂತು, ಉಳಿತೇನದು ಥೀಟಾ. ಅಂದ್ರೆ ಇಲ್ಲಿ ಛೇದದಲ್ಲಿರುವಂತದ್ದು ಅಂಶದಲ್ಲಿ ಬಂತು, ಅಂಶದಲ್ಲಿರುವಂತಹ 2 ಮತ್ತು 22 44 ಈ ಕಡೆ ಬಂತು. ಈಗ 22 ಒಂದ್ಲೆ 22 44, 3 ಒಂದ್ಲೆ 3, 3 ಒಂದ್ಲೆ 3 2 6, 3 ಸೊನ್ನೆಲೆ ಅಂದ್ರೆ 2 ಒಂದ್ಲೆ 2 60 ಅಂದ್ರ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬಂತು? 60 ಡಿಗ್ರಿಯನ್ನ ಬಂತು. ಥೀಟಾ ಅಂದ್ರ ಈ ಕೋನ AOB ಕೋನ, AOB ಇಸ್ ಈಕ್ವಲ್ ಟು ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ನಾವು ಇದನ್ನೇ ಥೀಟಾ ಇದೇ ಕೋನ ಅಂತ ಯಾಕೆ ತಗೊಂಡಿದ್ರೆ ಈ ಕಂಸದ ಉದ್ದ ಇದ್ದಾಗ ಈ ಕೋನವನ್ನ ಉತ್ತರವನ್ನ ಬರುತ್ತೆ. ಈಗ ಇಷ್ಟು ಪ್ರಶ್ನೆ ಕಂಪ್ಲೀಟ್ ಆಯ್ತು ನಮಗೆ ಒಂದು. ನೆಕ್ಸ್ಟ್ ಏನ್ ಮಾಡೋದು? ಈಗ ಒಟ್ಟು ಓ ಕೇಂದ್ರದಲ್ಲಿ 33 ಡಿಗ್ರಿ ಇರ್ತದೆ, 360 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಎರಡು ರೀತಿಯಲ್ಲಿ ಕಂಡುಹಿಡಬಹುದು. ಮೊದಲು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿದು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಾದ್ರೆ ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣ ಬರುತ್ತೆ. ಎರಡು ರೀತಿಯಲ್ಲಿ ವೃತ್ತದ ವಿಸ್ತೀರ್ಣ ನೋಡ್ರಿ, ಎರಡು ರೀತಿಯಲ್ಲಿ. ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವುದು? OAPB, OAPBO. ಈ ತ್ರಿಜ್ಯಾಂತರ ಖಂಡ ಅಂದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಒಟ್ಟು ವೃತ್ತದ ವಿಸ್ತೀರ್ಣದಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಾದೆ ಅಂದ್ರೆ ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣ ಬರುತ್ತೆ. ಇನ್ನೊಂದು ರೀತಿ ಹೇಗೆ ಬಿಡಿಸುವ? ಇದು 60 ಡಿಗ್ರಿ ಇದೆ, ಇದು 60 ಕಂಡು ಹಿಡಿದ್ರೆ ಈ ಕಡೆ ಇರುವಂತ ಕೋನ ಎಷ್ಟಿರುತ್ತೆ? 300 ಡಿಗ್ರಿ. ಟೋಟಲ್ 360 ಇರುತ್ತೆ. ಆ ಕಡೆ ಇರ್ತಕ್ಕಂಥ ಕೋನ 300 ಡಿಗ್ರಿಯನ್ನ ತೆಗೆದುಕೊಳ್ಬೇಕು. ಈಗ ನಾವು ಈ ಕಡೆ ಒಂದು ಕಂಸವನ್ನ ತೆಗೆದುಕೊಳ್ಳೋಣ, ಈ ಕಡೆ ಒಂದು ಕೋನವನ್ನ ತೆಗೆದುಕೊಳ್ಳೋಣ. ಈಗ ನಮಗೆ ಒಟ್ಟು ಆ ಕಡೆ ಇರ್ತಕ್ಕಂಥ ಅಧಿಕ ಕೋನ, ಅಧಿಕ ಈ ಕಡೆ ಇರ್ತಕ್ಕಂಥ ತಗೊಳ್ಳೋಣ. ಅಧಿಕ ಅಂದ್ರೆ ಈ ಸೈಡ್ ಇರ್ತಕ್ಕಂಥದ್ದು, ಅಂದ್ರೆ ಇದು ಲಘು ತ್ರಿಜ್ಯಾಂತರ ಖಂಡ ಇದೆ. ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನ ತಗೋಣ. ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಪೂರ್ತಿ ಬರ್ಕೊಳ್ಳಿ. ಅಧಿಕ ತ್ರಿಜ್ಯಾಂತರ ಖಂಡ, ಇದು ಲಘು ತ್ರಿಜ್ಯಾಂತರ ಖಂಡದ ಖಂಡ ಇದೆ, ಅದು ಅಧಿಕ ತ್ರಿಜ್ಯಾಂತರ ಖಂಡ ಇದೆ. ಹಾಗಾಗಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಅಂದ್ರೆ 360 ಡಿಗ್ರಿಯಲ್ಲಿ ಈ 60 ಡಿಗ್ರಿಯನ್ನ ಕಳೆದವ್ರು ಎಷ್ಟು ಡಿಗ್ರಿ ಬರುತ್ತೆ? 30 ಡಿಗ್ರಿ. ಅಂದ್ರೆ ಈ ಕಡೆ ಇರುವಂತ ಕೋನ, ಈ ಕಡೆ ಟೋಟಲ್ 360 ಇದೆ, ಇದು 60 ತೆಗೆದಾಗ ಈ ಕಡೆ ಇರ್ತಕ್ಕಂಥದ್ದು 300 ಬಂತು. ಈಗ ನಮಗ ಛಾಯೆಗೊಳಿಸಿದ ತ್ರಿಜ್ಯಾಂತರ ಖಂಡದ ಕೋನ ಅಂತ ಕೂಡ ಬರ್ಕೋರಿ. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಮನಾಗಿದೆ. ಅದರ ವಿಸ್ತೀರ್ಣಕ್ಕೆ ಸಮ ಇದೆ? ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ ಇದೆ. ಯಾವ ವಿಸ್ತೀರ್ಣ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಬೇಕಾದ್ರೆ ಈ ಕಡೆ ಒಂದು P ಇದೆಲ್ಲ, ಈ ಕಡೆ Q ಇಟ್ಕೊಂಡ್ವಿ ಅಂದ್ರೆ OAQBO, OAQBO ವಿಸ್ತೀರ್ಣ ಅಂತ ಅರ್ಥ. OAQBO ಇದ್ರ ವಿಸ್ತೀರ್ಣ ಅಂತ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತದೆ. θ/360 ಡಿಗ್ರಿ ಇಂಟು πr² ಅಂತ ಗೊತ್ತಿದೆ. ಈಗ ಥೀಟಾ ಅಂದ್ರೆ ಎಷ್ಟು ಕಂಡುಹಿಡಿದ್ವಿ? ಇದ್ರದ್ದು 300 ಡಿಗ್ರಿ, 300 ಡಿಗ್ರಿ. 300 ಡಿವೈಡ್ ಬೈ 360 ಇಂಟು ಪೈ ಅಂದ್ರೆ 22/7,
ಆರ್ ಅಂದ್ರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 7, ಆರ್ ಸ್ಕ್ವೇರ್ ಇರೋದ್ರಿಂದ 7 2 ಬಾರಿ ಗುಣಿಸ್ಬೇಕು. ಈಗ ಇದು 1 0 ಇದು 1 0 ಹೋಯ್ತು. ಈಗ ಇದಕ್ಕ 6 5 30, 6 6 36 ಹೋಯ್ತು. ಆ ನಂತರ 2 3 6, 2 11 ಹೋಯ್ತು. ಈ 7 ಹೋಯ್ತು. ಏನೇನು ಉಳಿತು? ಮೇಲ್ಗಡೆ 5 11 7, 5 11 7, ಕೆಳಗಡೆ ಎಷ್ಟು ಉಳಿದ? 3 ಉಳಿದು. 5 11 5 11 55, 55ಕ್ಕೆ 7ರಿಂದ ಗುಣಾಕಾರ ಮಾಡಿದ 7 5 35, 7 5 35 3 38 ಅಂದ್ರೆ 385 ಭಾಗಿಲೆ 3 ಅದರ ವಿಸ್ತೀರ್ಣ. ಅಥವಾ ಇದನ್ನ ಭಾಗಾಕಾರ ಮಾಡಿದ 3 ಅಂದ್ರೆ 3, 3 2 6, 6 ಅಂದ್ರೆ ಇಲ್ಲಿ 2 ಉಳಿತು, 3 8 24, 1 ಉಳಿತು, 3 3 9 ಅಂದ್ರೆ 128.3 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಆ ಒಂದು ಬಣ್ಣ ಹಚ್ಚಿರುವ ಭಾಗದ ವಿಸ್ತೀರ್ಣ. ಇಲ್ಲಿ ಬಣ್ಣ ಹಚ್ಚಿರುವ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ 2 ವಿಧ. ಈಗಾಗಲೇ ಒಂದು ವಿಧ ಮೊದಲು ಹೇಳಿನಿ. ಈಗ ಈ ರೀತಿಯಾಗಿದ್ದು ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಛಾಯೆಗೊಳಿಸಿದ ಭಾಗ ತ್ರಿಜ್ಯಾಂತರ ಖಂಡ ಇದೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಓ ಎ ಮತ್ತು ಕ್ಯೂ ಬಿ ಓ ಅಂತಕ್ಕಂಥ ಈ ಭಾಗದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಇದೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ 300 ಡಿಗ್ರಿ ಹೆಂಗ್ ಬಂತು ಅಂತ ಇಲ್ಲಿ ಕಂಡುಹಿಡಿದೀವಿ. ಇಂಟು ಪೈ ಬೆಲೆ ಆರ್ ಬೆಲೆಗಳನ್ನ ಆದೇಶಿಸಿ ನಂತರ ಅವೆಲ್ಲವುಗಳನ್ನ ಛೇದ ಹೊಡೆದಾಗ 385/3 ಬಂದಿತ್ತು. ಈ 385/3ಕ್ಕೆ ಭಾಗಾಕಾರ ಮಾಡಿದಾಗ 128.3 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಆದ್ಮೇಲೆ ಘಟಕಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂಥದ್ದು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಈ ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.